ನಮ್ಮ ಬೀಳುಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಸ್ಥಳಗಳಲ್ಲೂ ಕೂಡ ಕಸಗಳೇ ಕಾಣ್ತಾ ಇದೆ. ಮತ್ತೆ ಪರಿಸರ ಮಾಲಿನ್ಯ, ಪ್ಲಾಸ್ಟಿಕ್ಗಳು, ಮತ್ತೆ ಬೇಡದಿದ್ದ ವೇಸ್ಟ್ಗಳು, ತರಕಾರಿಗಳು, ಮತ್ತೆ ತ್ಯಾಜ್ಯ ವಸ್ತುಗಳನ್ನು ತಗೊಂಡೋಗಿ ಗ್ರಾಮದ ಆಯಾ ಭಾಗದಲ್ಲೆಲ್ಲ ಹಾಕ್ತಿದ್ದಾರೆ. ಇದರಿಂದಾಗಿ ಪರಿಸರ ಹಾನಿ ಕೂಡ ಆಗ್ತದೆ, ನಮ್ಮ ಆರೋಗ್ಯನೂ ಕೂಡ ಕೆಡ್ತದೆ. ಇದೊಂದು ನ್ಯೂಸ್ ಕೂಡ ನ್ಯೂಸ್ ಅಲ್ಲಿ ಬಂದಿತ್ತು. ಅದೇ ರೀತಿ ನಾನು ಒಬ್ಬ ಈ ಗ್ರಾಮದ ಒಂದು ಜನಪ್ರತಿನಿಧಿಗಳಲ್ಲೂ ಮತ್ತು ಈ ಗ್ರಾಮ ಲೆಕ್ಕಾಧಿಕಾರಿಗಳಲ್ಲಿ ವಿನಂತಿ ಮಾಡ್ತಿದ್ದೀನಿ. ನೀವು ಈ ಗ್ರಾಮದಲ್ಲಿ ಎಲ್ಲೆಲ್ಲಿ ಕಸಗಳೆಲ್ಲೆಲ್ಲೋ ಇದೆಯೋ ಅದನ್ನ ನೀವು ಗಮನಕ್ಕೆ ತರಬೇಕು. ಅದೇ ರೀತಿ ಅದರಿಂದ ಏನ್ ನಮಗೆ ಹಾನಿ ಆಗ್ತದೆ ಅದನ್ನು ಕೂಡ ನೀವು ಪರಿಗಣಿಸಿ ಇದಕ್ಕೊಂದು ಸೂಕ್ತ ಕ್ರಮನ ನೀವು ಜರುಗಿಸ್ಬೇಕು ಅಂತೇಳಿ ತಮ್ಮೆಲ್ಲ ಈ ಮೂಲಕ ಕೇಳ್ತಿದ್ದೀನಿ. ಅದೇ ರೀತಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ನಮ್ಮ ಅಟ್ ನ್ಯೂಸ್ ಅಲ್ತಾಫ್ ಅವರ ಒಂದು ಇದರಿಂದ ಚೆನ್ನಾಗಿ ಮೂಡ್ ಬರ್ತಿದೆ. ಎಲ್ಲ ಕಾರ್ಯಗಳಲ್ಲೂ ಕೂಡ ಸ್ಪಂದಿಸ್ತಿದ್ದಾರೆ. ಮತ್ತೆ ಗ್ರಾಮದಲ್ಲಿ ಎಲ್ಲದೂ ಕೂಡ ನಮಗೆ ಅನಾನುಕೂಲವಾಗಿ ಎದ್ದು ಕಾಣ್ತಾ ಇದ್ರೆ ಸಾರ್ವಜನಿಕರು ಕೂಡ ಅದನ್ನ ಬಹಿಷ್ಕರಿಸ್ತಾರೆ. ಮತ್ತೆ ನಮಗೆ ಇಲ್ಲಿ ಶಾಲಾ ಕಾಲೇಜುಗಳು ಮತ್ತೆ ದಿನನಿತ್ಯ ಓಡಾಡ್ತಕ್ಕಂಥ ಜನಗಳು ಕೂಡ ಯಾವುದೇ ರೀತಿಯಲ್ಲಿ ಇದರಿಂದ ಹಾನಿ ಆಗ್ಬಾರ್ದು ಅಂತ ತಮ್ಮಲ್ಲಿ ಈ ಮೂಲಕ ನಾನು ಕೇಳ್ತಿದ್ದೀನಿ. ಮತ್ತೆ ಅದೇ ರೀತಿ ಇವತ್ತು ನಾವು ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ನಿಂತು ಮಾತಾಡ್ತಿದ್ದೀವಿ. ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂದ್ರೆ, ನಾವು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ, ಇಲ್ಲಿಯ ಮೇಲಧಿಕಾರಿಗಳಿಗೆ ಮತ್ತೆ ಗ್ರಾಮ ಪಂಚಾಯತಿಯ ಸದಸ್ಯರುಗಳಿಗೆ ನಾವು ಈ ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀವಿ. ಮನವಿಯ ಉದ್ದೇಶ ನಮ್ಮ ಪೀಸ್ ಅಂಡ್ ಅವೇರ್ನೆಸ್ ಟ್ರಸ್ಟ್ ಇದರ ಸಂಸ್ಥಾಪಕ ಅಧ್ಯಕ್ಷ ಆಗಿರ್ತಕ್ಕಂಥ ಅಲ್ತಾಫ್ ಬಿಳುಗುಳ ಅವರವರು, ಸಫಾನ್ ರವರು, ಅದೇ ರೀತಿ ಅಬ್ದುಲ್ ರಜಾಕ್ ಚಯ್ಯಾರ್ ಅವರು, ನಾವೆಲ್ಲ ಕೂಡ ಒಗ್ಗೂಡಿ ಇವತ್ತು ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ಬಂದಿದ್ದೀವಿ. ನಿಮ್ಗೆ ಗೊತ್ತಿರುವ ಹಾಗೆ ಸಾರ್ವಜನಿಕರ ಗಮನಕ್ಕೆ ನಾನು ತರ್ತೀನಿ. ನಮ್ಮ ಕುದುರೆಗುಂಡಿ ಭಾಗದಲ್ಲಿ ದಿನನಿತ್ಯ ನಾವು ಹೋಗುವಾಗ ಅಲ್ಲಿ ನಾವು ಮೂಗು ಮುಚ್ಕೊಂಡು ಹೋಗುವಂತ ಸನ್ನಿವೇಶಗಳು ಬಂದಿದೆ. ಅಲ್ಲಿ ಕಸಗಳು ತಗೊಬಂದು ಎಲ್ಲಾ ಗ್ರಾಮದವರು ಯಾವ ಭಾಗದ ಊರಿನವ್ರು ತಗೊಬಂದು ಆ ಭಾಗದಲ್ಲಿ ಕಸಗಳಾಗ್ತಾರೆ. ಅದೇ ರೀತಿ ನಮ್ಮ ವಿದ್ಯಾನಗರದಲ್ಲಾಗಿರ್ಬೋದು, ಮತ್ತೆ ನಮ್ಮ ಸುಶಾಂತ್ ನಗರದಲ್ಲಾಗಿರ್ಬೋದು, ಸುಮ್ಮನೆ ಕಣ್ಣೋಟ್ ಹಿಂಗೇನೆ ನಾವು ಕಣ್ಣಾಯಿಸಿದ್ರೆ ನಮ್ಗೆ ಕಸಗಳೇ ಕಾಣ್ತದೆ. ಅದು ಪರಿಸರ ಹಾನಿಯಾಗುವಂತಹ ಕಸಗಳೇ ಇರುವಂತದ್ದು. ಈ ಗ್ರಾಮದಲ್ಲಿ ವಿದ್ಯಾವಂತರಿದ್ದೀರಾ, ಎಲ್ಲರೂ ಕೂಡ ಇಲ್ಲಿ ಅಫಿಷಿಯಲ್ಸ್ ಕೂಡ ಜಾಸ್ತಿ, ಅತಿ ಹೆಚ್ಚಿನ ಅಫಿಷಿಯಲ್ಸ್ ಕೂಡ ನಮ್ಮ ಬಿಳುಗುಳ ಗ್ರಾಮದಲ್ಲಿ ಇದ್ದೀರಾ. ತಾವೆಲ್ಲರೂ ಕೂಡ ಇದಕ್ಕೆ ಧ್ವನಿ ಒಗ್ಗೂಡಿಸ್ಬೇಕು. ನಮ್ಮ ಗ್ರಾಮನ ಸ್ವಚ್ಛ ಇಡ್ತಕ್ಕಂತಹ ಕಾರ್ಯದಲ್ಲಿ ನಾವು ಕೈಗೂಡಬೇಕು. ಮತ್ತೆ ನಮ್ಮ ಸಾರ್ವಜನಿಕರಲ್ಲಿ ಮತ್ತೊಂದು ವಿನಂತಿ ಏನಂತಂದ್ರೆ, ನಾವು ಪ್ರಶ್ನೆ ಮಾಡಬೇಕು. ಇದನ್ನ ನಾವು ಪ್ರಶ್ನೆ ಮಾಡಿ ಅಲ್ಲಿ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡತಕ್ಕಂತಹ ಒಂದು ಕಾರ್ಯಗಳಾಗಬೇಕು. ಇಲ್ಲ ಅಂತ ಆದ್ರೆ ಈ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಇದಕ್ಕೆ ಕಾರ್ಯನಿರ್ವಹಿಸಕ್ಕಂಥವರು ಇದನ್ನ ಮನಗಟ್ಟು ಮಾಡ್ಲಿಲ್ಲ ಅಂದ್ರೆ ಆ ಕಸಗಳನ್ನ ಗ್ರಾಮ ಪಂಚಾಯತ್ ಮುಂಭಾಗದಲ್ಲಿ ತಂದು ಮುಂದಿನ ನಾವು ಇದಕ್ಕೆ ಹೋರಾಟ ಹೇಗೆ ಮಾಡ್ಬೇಕು ಅಂತ ನಾವು ಸಜ್ಜು ಮಾಡ್ತೀವಿ. ಗ್ರಾಮಸ್ಥರನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವಿಲ್ಲಿ ಕಸಗಳನ್ನ ತಂದು ಇದೇ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಹಾಕಿ ನಾವು ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ. ಆದಷ್ಟು ಬೇಗ ಆ ಭಾಗಗಳಲ್ಲಿ CC ಕ್ಯಾಮ್ರಾ ಅಳವಡಿಸೋದ ಕಾರ್ಯರೂಪಕ್ಕೆ ತಂದು ಈ ಕಸಗಳು ಮುಕ್ತ ಬಿಡುಗಡೆ ಅಂತ ನಾನು ಕೇಳ್ಕೊಳ್ತಿದ್ದೀನಿ ನಮ್ಮ ಅಟ್ ನ್ಯೂಸ್ ಚಾನೆಲ್ ಮೂಲಕ. ಮತ್ತೆ ಪೀಸ್ ಅಂಡ್ ಅವೇರ್ನೆಸ್ ಟ್ರಸ್ಟ್ ಇದರ ಸದಸ್ಯರೊಡನೆ ನಾನು ಕೂಡ ಬಂದಿದ್ದೀನಿ ಮನವಿ ಕೊಡ್ಲಿಕ್ಕೆ ಗ್ರಾಮ ಪಂಚಾಯತಿಗೆ. ಇದನ್ನ ನಾವೇನು ನಮ್ಮ ಒಂದು ಕಳಕಳಿಯ ವಿನಂತಿ ಏನಂತ ಪರಿಶೀಲಿಸಿ ಇದಕ್ಕೊಂದು ಸೂಕ್ತ ಕ್ರಮನ ಜರುಗಿಸ್ಬೇಕಂತ ತಮ್ಮಲ್ಲಿ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೀನಿ.